ಗ್ರಾಮೀಣ ಪ್ರದೇಶಗಳಲ್ಲಿ ಮನೆ ಕಟ್ಟಿದಷ್ಟು ಸುಲಭವಲ್ಲ ನಗರ ಪ್ರದೇಶಗಳಲ್ಲಿ ಕಟ್ಟೋದು. ಜಾಗ ನಮ್ಮದು, ದುಡ್ಡು ನಮ್ಮದು, ಕನಸು ನಮ್ಮದು, ಆದರೆ ಅನುಮತಿ ಮಾತ್ರ ಸರ್ಕಾರದ್ದು. ಜಿಬಿಎ ವ್ಯಾಪ್ತಿಯಲ್ಲಿ ಕಮರ್ಷಿಯಲ್ ಕಟ್ಟಡ ಕಟ್ಟೋದು ಎಷ್ಟು ಕಷ್ಟ ಗೊತ್ತಾ? ಎಷ್ಟೆಲ್ಲ ಶುಲ್ಕ ಕಟ್ಟಬೇಕು ಗೊತ್ತಾ ನಿಮ್ಮ ಕಟ್ಟಡದ ಪ್ಲಾನ್ ಸ್ಯಾಂಕ್ಷನ್ ಆಗೋಕೆ? ಹಲೋ ಬೆಂಗಳೂರು, ನಮಸ್ಕಾರ. 30-40 ಸೈಟು ಕೈತುಂಬ ಹಣ ಇದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಮನೆ ಕಟ್ಟೋದು, ಕಮರ್ಷಿಯಲ್ ಕಟ್ಟಡ ಕಟ್ಟೋದು ತುಂಬಾನೇ ಸುಲಭ. ಯಾವ ಅಡೆತಡೆಗಳು ಬರುವುದಿಲ್ಲ. ಆದರೆ ನಗರ ಪ್ರದೇಶಗಳಲ್ಲಿ, ಅದರಲ್ಲೂ ಜಿಬಿಎ ವ್ಯಾಪ್ತಿಯಲ್ಲಿ ಒಂದು ಕಮರ್ಷಿಯಲ್ ಕಟ್ಟಡ ಕಟ್ಟಬೇಕು ಅಂದ್ರೆ ನೂರಾರು ಅಡ್ಡಿ ಆತಂಕಗಳು. ಜೊತೆಗೆ ಏನೇ ಸೌಲಭ್ಯಗಳು ಬೇಕು ಅಂದ್ರೂ ಮನೆ ದಾಖಲಾತಿಗಳು, ತೆರಿಗೆ ದಾಖಲಾತಿಗಳು, ಅದು ಇದು ಅಂತ ಕೊಟ್ಟು ಅನುಮತಿ ಪಡ್ಕೊಳ್ಬೇಕು. ಕಟ್ಟಡದ ಪ್ಲಾನ್ ರೆಡಿ ಆಗಬೇಕು. ಆಮೇಲೆ ಜಿಬಿ ಅಧಿಕಾರಿಗಳಿಂದ ಕಟ್ಟಡದ ಪ್ಲಾನ್ ಸ್ಯಾಂಕ್ಷನ್ ಆಗಬೇಕು. ಆದ್ರೆ ಕಟ್ಟಡದ ಪ್ಲಾನ್ ಸ್ಯಾಂಕ್ಷನ್ ಆಗಬೇಕು ಅಂದ್ರೆ ಹಲವು ಶುಲ್ಕಗಳನ್ನ ಕಟ್ಟಲೇಬೇಕು. ಯಾವ್ಯಾವ ಶುಲ್ಕಗಳನ್ನ ಕಟ್ಟಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಕಮರ್ಷಿಯಲ್ ಕಟ್ಟಡ ಕಟ್ಟಬೇಕು ಅನ್ನೋ ಪ್ಲಾನ್ ಇದ್ರೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಕರ್ನಾಟಕದಲ್ಲಿ, ಅದರಲ್ಲೂ ನಗರ ಪ್ರದೇಶಗಳಲ್ಲಿ ಕಟ್ಟಡ ನಿವಾಸಿಗಳು ನೀರು ಮತ್ತೆ ವಿದ್ಯುತ್ ಸೌಲಭ್ಯಗಳನ್ನ ಪಡ್ಕೊಳ್ಳೋಕೆ ಒಸಿ ತಗೋಬೇಕು ಅಂದ್ರೆ ಯಾವೆಲ್ಲ ಶುಲ್ಕ ಕಟ್ಟಬೇಕು ಅಂತ ಈಗಾಗಲೇ ನಾವು ಹೇಳಿದ್ದೀವಿ. ಈಗ ನಗರ ಪ್ರದೇಶಗಳಲ್ಲಿ ಜಿಬಿಎ ವ್ಯಾಪ್ತಿಯಲ್ಲಿ ಕಟ್ಟಡದ ಪ್ಲಾನ್ ಸ್ಯಾಂಕ್ಷನ್ ಆಗಬೇಕು ಅಂದ್ರೆ ಅದಕ್ಕೂ ಒಂದಷ್ಟು ಫೀಸ್ಗಳನ್ನ ಕಟ್ಟಲೇಬೇಕು ಅನ್ನೋದು ನಿಮಗೆ ಗೊತ್ತಿರಲೇಬೇಕು. ಅದರಲ್ಲೂ ಎಷ್ಟು ತರದ ಫೀಸ್ ಕಟ್ಟಬೇಕು ಅಂತ ತಿಳಿದುಕೊಂಡಿದ್ರೆ ಹಣಕಾಸಿನ ವಿಚಾರದಲ್ಲಿ ಪ್ಲಾನ್ ಮಾಡ್ಕೊಳ್ಳೋಕೆ ಸುಲಭ ಆಗತ್ತೆ. ಜಿಬಿಎ ಅಧಿಕಾರಿಗಳು ವಿಧಿಸುವ ಒಟ್ಟು 17 ತರದ ಶುಲ್ಕಗಳು ಯಾವ್ಯಾವ್ದಪ್ಪ ಅಂತಂದ್ರೆ, ಮೊದಲನೇದಾಗಿ ಸ್ಕ್ರೂಟ್ನಿ ಫೀಸ್ ಅಂದ್ರೆ ಕಟ್ಟಡದ ಪ್ಲಾನ್ ಅಪ್ರೂವಲ್ಗಾಗಿ ವಿಧಿಸುವ ಶುಲ್ಕ. ಇನ್ನು ಲೈಸೆನ್ಸ್ ಫೀಸ್ ಕಟ್ಟಬೇಕು. ಬೆಟರ್ಮೆಂಟ್ ಲೆವಿ ಫಾರ್ ಬಿಲ್ಡಿಂಗ್ ಫೀಸ್ ಕಟ್ಟಬೇಕು. ಬೆಟರ್ಮೆಂಟ್ ಲೆವಿ ಫಾರ್ ಸೈಟ್ ಫೀಸ್ ಕಟ್ಟಬೇಕು. ಸೆಕ್ಯೂರಿಟಿ ಡೆಪಾಸಿಟ್ ಕಟ್ಟಬೇಕು. ಲೇಕ್ ರೆಜುವೆನೇಷನ್ ಫೀಸ್ ಕಟ್ಟಬೇಕು. 1% ಲೇಬರ್ ಸೆಸ್ ಅಮೌಂಟ್ ಕಟ್ಟಬೇಕು. ಗ್ರೌಂಡ್ ರೆಂಟ್ ಕಟ್ಟಬೇಕು. ರೋಡ್ ಕಟ್ಟಿಂಗ್ ಫೀಸ್ ಕಟ್ಟಬೇಕು. ಕಾಂಪೌಂಡ್ ವಾಲ್ ಚಾರ್ಜಸ್ ಹಾಕ್ತಾರೆ. ವಾಟರ್ ಸಪ್ಲೈ ಸೆಸ್ ಹಾಕ್ತಾರೆ. ರಿಂಗ್ ರೋಡ್ ಸರ್ ಚಾರ್ಜಸ್ ಕಟ್ಟಬೇಕು. ಸೆಸ್ ಫಾರ್ ಇಂಪ್ರೂವ್ಮೆಂಟ್ ಆಫ್ ಸ್ಲಮ್ಸ್ ಅದನ್ನ ಕೂಡ ಕಟ್ಟಬೇಕು. MRTS ಸರ್ ಚಾರ್ಜ್ ಹಾಕ್ತಾರೆ. 5% ಅಡ್ಮಿನಿಸ್ಟ್ರೇಟಿವ್ ಚಾರ್ಜಸ್ ಹಾಕ್ತಾರೆ. ಪೆನಾಲ್ಟಿ ಹಾಕ್ತಾರೆ. ಮಿಸ್ಲೇನಿಯಸ್ ಚಾರ್ಜಸ್ ಅಂತ ಜಿಬಿ ಅಧಿಕಾರಿಗಳು ವಿಧಿಸುವ ಒಟ್ಟು 17 ತರದ ಶುಲ್ಕಗಳನ್ನ ಕಟ್ಟಬೇಕು. ಇಷ್ಟು ಶುಲ್ಕಗಳನ್ನ ಕಟ್ಟಿದ್ರೆ ಮಾತ್ರ ನಿಮಗೆ ಜಿಬಿಎನಿಂದ ಕಟ್ಟಡದ ಪ್ಲಾನ್ ಸಿಗತ್ತೆ, ಕಟ್ಟಡದ ಪ್ಲಾನ್ ಅಪ್ರೂವಲ್ ಆಗತ್ತೆ. ಇಷ್ಟು ಫೀಸನ್ನ ನೀವೇನಾದರೂ ಕಟ್ಟಲಿಲ್ಲ ಅಂತಂದ್ರೆ ಖಂಡಿತ ಆ ಪ್ಲಾನ್ ಅಪ್ರೂವ್ ಆಗೋದಿಲ್ಲ. ಜೊತೆಗೆ ಈ ಫೀಸ್ಗಳಲ್ಲಿ ಯಾವುದೇ ಚೌಕಾಸಿ ಅಂತೂ ಇರೋದಿಲ್ಲ. ಎಷ್ಟು ಹಾಕಿರ್ತಾರೋ ಅಷ್ಟನ್ನು ನೀವು ಕಟ್ಟಲೇಬೇಕು. ಕಟ್ಟಿದಾಗ ಮಾತ್ರ ನಿಮಗೆ ಕಟ್ಟಡದ ಪ್ಲಾನ್ ಸ್ಯಾಂಕ್ಷನ್ ಆಗುತ್ತೆ. ಜೊತೆಗೆ ಈ ಒಂದು ಫೀಸನ್ನು ನೀವು ಕಟ್ಟಬೇಕಾ ಅಂತ ಹೇಳಿ ಕೇಳಿದ್ರೆ ಖಂಡಿತ ಕಟ್ಟಲೇಬೇಕು. ಇಷ್ಟೆಲ್ಲ ಫೀಸ್ ಕಟ್ಟಬೇಕಾ ಅಂತ ಒಂದು ಕ್ಷಣ ಶಾಕ್ ಆಗೋದು ಗ್ಯಾರಂಟಿ. ಆದರೆ ನಮ್ಮ ವ್ಯವಸ್ಥೆ ಇರೋದೇ ಹೀಗೆ, ನಾವು ಅದನ್ನು ಪ್ರಶ್ನೆ ಮಾಡೋಕೆ ಸಾಧ್ಯವೇ ಇಲ್ಲ. ಏನಂತೀರಾ? ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಾಗೆ ಮತ್ತಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಮತ್ತಷ್ಟು ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಪ್ರಜಾಕಿರಣ ವಾಹಿನಿ.